ನ್ಯೂಸ್ 42 ಕನ್ನಡ. ನನಗೆ 2024-25ನೇ ಸಾಲಿನ 9ನೇ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ಕೊಳ್ಳೋಕೆ ನಾನು ಬಂದಾಗ ನನಗೆ ಏನು ಅಂತಲೇ ರೋಟ್ರಿ ಬಗ್ಗೆನೇ ತಿಳ್ಕೊಂಡಿಲ್ಲ. ಆದರೂ ಅದನ್ನೆಲ್ಲ ತಿಳ್ಕೊಂಡು ನಾನು ನನಗೆ ಏನಾಗ್ಬಿಟ್ಟಿದೆ, ನನ್ನ ಬಗ್ಗೆ ನನಗೆ ಪ್ರೌಡ್ ಫೀಲ್ ಆಗ್ತಾಯಿದೆ. ಕಾರಣ ಏನಂತಂದರೆ ನಾನು ಅಷ್ಟು ಸಮಾಜಮುಖಿ ಕಟ್ಟಕಡೆ ವ್ಯಕ್ತಿಗಳನ್ನ ತಲುಪಿದ್ದೀನಿ. ನಾನು ಒಂದು ಸಮಾಜಮುಖಿ ಕೆಲಸ ಮಾಡಿಕೊಂಡು ನನ್ನ ಜೀವಮಾನದಲ್ಲಿ, ನನ್ನ ಲೈಫ್ನಲ್ಲಿ ಇದೊಂದು ಅತ್ಯುತ್ತಮ ಒಂದು ವರ್ಷ ಅಂತ ನಾನು ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನನಗೆ ನನ್ನ ಜನ ಇವಾಗ ಮೊದಲಿಗೆ ಗುರುತಿಸ್ಗೂ ಇವಾಗ ಗುರುತಿಸ್ಗೂ ತುಂಬ ಡಿಫ್ರೆಂಟ್ ಇದೆ. ಮೊದಲಿಗೂ ನನಗೂ ಈಗ ತುಂಬ ನನ್ನ ಜನ ಗುರುತಿಸ್ತಾರೆ. ನನಗೆ ತುಂಬ ಆತ್ಮತೃಪ್ತಿ ಇದೆ ಸರ್. ಎಂಟೈರ್ ಈ ವರ್ಷ ನನಗೆ ಹೆಂಗೆ ಅಂದರೆ ಅಟ್ಲೀಸ್ಟು ರಾಜಕೀಯದಲ್ಲಿ ಒಬ್ಬ ಜಿಲ್ಲಾ ಪಂಚಾಯತಿಯವರು ಮೆಂಬರ್ ಮಾಡುವಂಥ ಕೆಲಸನ ಒಬ್ಬ ರೋಟರಿ ಅಧ್ಯಕ್ಷ ಮಾಡ್ಬೋದು ಅನ್ನೋದೊಂದು ನಾನು ಈ ಮೂಲಕ ತೋರಿಸ್ಬಿಟ್ಟಿದ್ದೀನಿ. ಬಟ್ ನನಗೆ ಇನ್ನೊಂದು ಸ್ವಲ್ಪ ಅನುಭವ ಆಗಿದ್ರೆ ಇನ್ನೂ ಸ್ವಲ್ಪ ನನಗೆ ಕೆಲಸ ಮಾಡೋದು ಮಾಡ್ಬೋದಿತ್ತು ಇನ್ನೊಂದು ಸ್ವಲ್ಪ. ಬಟ್ ಆದರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನನಗೆ ಆತ್ಮತೃಪ್ತಿ ಇದೆ. ನನಗೆ ರೋಟ್ರಿ ನನಗೆ ಒಳ್ಳೊಳ್ಳೆ ಡಿಸ್ಟ್ರಿಕ್ನಿಂದ ನನ್ನ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅವರು ನಮಗೆ ಸಹಕಾರದೇ ನಾನು ಇಷ್ಟು ಕೆಲಸ ಮಾಡೋದು ಸಾಧ್ಯ ಇದೆ ಸರ್. ಒಟ್ಟು ನನಗೆ 41ಕ್ಕೂ ಹೆಚ್ಚು ಪ್ರಶಸ್ತಿಗಳು ನಮ್ಮ ರೋಟರಿ ಸಿಟಿಗೆ ಬಂದೈತೆ ಸರ್. ಈ ವರ್ಷದಲ್ಲಿ 41ಕ್ಕೂ ಹೆಚ್ಚು ಪ್ರಶಸ್ತಿಗಳು ಬಂದೈತೆ. ನನಗಂತೂ ಆತ್ಮತೃಪ್ತಿ ಇದೆ ಸರ್. ನನಗೆ ಫುಲ್ ಹ್ಯಾಪಿ. ನನ್ನ ರೋಟ್ರಿ ನನಗೆ ಒಳ್ಳೆ ಇಮೇಜ್ ತಂದುಕೊಡ್ತು ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮೊದಲಿಗೆ ನನ್ನ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ ಹಾಗೂ ದೇವರಿಗೆ ನಮಸ್ಕರಿಸುತ್ತಾ ಹಾಗೂ ನನ್ನ ರೋಟರಿ ಕುಟುಂಬ ಮಿತ್ರರಿಗೆ ನಮಸ್ಕರಿಸುತ್ತಾ ಹಾಗೂ ಪತ್ರಿಕಾ ಮಿತ್ರರಿಗೆ ನಮಸ್ಕರಿಸುತ್ತಾ ನನ್ನನ್ನು ಇದು 10ನೇ ಅಧ್ಯಕ್ಷರಾಗಿ 2025-20ನೇ ಸಾಲಿನ ಇಲ್ಲಿ ಆಯ್ಕೆ ಮಾಡಿದ್ದಾರೆ. ನಾನು ಈ ವರ್ಷದ ಕಾರ್ಯಕ್ರಮವನ್ನು ಈಗೇನು 9 ಜನ ಅಧ್ಯಕ್ಷರು ನೆರವೇರಿಸಿದ್ದಾರೆ ಅದಕ್ಕಿಂತ ಹೆಚ್ಚು ನೆರವೇರಿಸಲು ನಾನು ಪ್ರಯತ್ನ ಪಡ್ತೀನಿ. ಅದೇ ರೀತಿ 1000 ಬ್ಲಡ್ ಕ್ಯಾಂಪ್ ಮಾಡಬೇಕು ಅಂತ ಇದ್ದೀನಿ. ಒಂದು ಹೋಬಳಿನ ಮುಕ್ತ ತೆಂಗಿನಗಳ ಕೊಟ್ಟು ಮುಕ್ತ ಗ್ರಾಮ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಇನ್ನು ಬರಡು ರಾಶಿಗಳು ಅದೊಂದು ರಾಶಿಗಳದ್ದು ಕಾರ್ಯಕ್ರಮ ಮಾಡಬೇಕು. ಆಮೇಲೆ ಹೆಲ್ತ್ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆಯ ಮಕ್ಕಳಿಗೆ ಹೆಲ್ತ್ ಚೆಕಪ್ಪು, ಡೆಂಟಲ್ಲು, ಐ ಕ್ಯಾಂಪು, ಇನ್ನು ಇತರೆ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇನೆ. ಅದಕ್ಕೆಲ್ಲ ನಮ್ಮ ಪತ್ರಿಕಾ ವಿದ್ಯೆಯವರು, ನಮ್ಮ ರೋಟರಿ ಕುಟುಂಬದವರು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನ್ಯೂಸ್ 42 ಕನ್ನಡ.